ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಒಂದು ಸ್ಪೆಸಿಫಿಕ್ ಲೊಕೇಶನ್. ನೀವು ಇವಾಗ ಯಾರಿಗೋ ಲೊಕೇಶನ್ ಹೇಳ್ತಾ ಇದ್ದೀರಾ, ನಾನು ಇವಾಗ ರೆಸ್ಟೋರೆಂಟಲ್ಲಿದ್ದೀನಿ ಅಂತಂದ್ಬಿಟ್ಟು ನೀವು ಲೊಕೇಶನ್ ಹೇಳ್ತಾ ಇದ್ದೀರಾ. ನೀವು ನಾನು ಆ ಪರ್ಟಿಕ್ಯುಲರ್ ರೆಸ್ಟೋರೆಂಟ್ ನೇಮ್ ಹೇಳಿಬಿಟ್ಟು ರೆಸ್ಟೋರೆಂಟ್ ಹತ್ರ ಇದ್ದೀನಿ ಅಂತ ಹೇಳ್ತೀರಾ. ಸೊ ಅಟ್ ರೆಸ್ಟೋರೆಂಟ್ ಅವಾಗ ಯೂಸ್ ಮಾಡೋದು. ನೀವು ಇವಾಗ ಐ ಆಮ್ ಅಟ್ ಹಾಸ್ಪಿಟಲ್, ಯಾವುದೋ ಒಂದು ಹಾಸ್ಪಿಟಲ್ ಹೇಳಿಬಿಟ್ಟು ಐ ಆಮ್ ಅಟ್ ಹಾಸ್ಪಿಟಲ್ ಅಂತ ಹೇಳ್ತೀರಾ. ನಾನು ಈ ಹಾಸ್ಪಿಟಲ್ ಹತ್ರ ಇದ್ದೀನಿ ಅಂತಂದ್ಬಿಟ್ಟು. ಸೊ ಯಾವುದೋ ಒಂದು ನೀವು ಲೊಕೇಶನ್ ಹೇಳ್ತೀರಾ, ಸೊ ಅವಾಗ ಅಟ್ ಅಂತ ಯೂಸ್ ಮಾಡ್ತೀರಾ. ಇನ್ ದ ರೆಸ್ಟೋರೆಂಟ್, ಐ ಆಮ್ ಇನ್ ದ ರೆಸ್ಟೋರೆಂಟ್ ಅಂದರೆ ನೀವು ಆಗಲೇ ಒಳಗಡೆ ರೆಸ್ಟೋರೆಂಟ್ ಒಳಗಡೆ ನೀವು ಕೂತ್ಕೊಂಡಿದ್ದೀರಾ, ಅಥವಾ ನೀವು ಒಂದು ಮಾಲಲ್ಲಿ, ಒಂದು ಹಾಸ್ಪಿಟಲಲ್ಲಿ ಒಳಗಡೆ ಇದ್ದೀರಾ. ನೀವು ಆಲ್ರೆಡಿ ಯಾವುದೋ ಒಂದು ವಾರ್ಡ್ ನಂಬರ್ ಇದರಲ್ಲಿ, ನಾನು ಹಾಸ್ಪಿಟಲಲ್ಲಿ, ಪರ್ಟಿಕ್ಯುಲರ್ ಹಾಸ್ಪಿಟಲಲ್ಲಿ ವಾರ್ಡ್ ನಂಬರ್ 22 ಅಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಿರಲ್ಲ, ಅವಾಗ ಇನ್ ವಾರ್ಡ್ ನಂಬರ್, ಅವಾಗ ನಾವು ಇನ್ ಯೂಸ್ ಮಾಡೋದು. ಐ ಆಮ್ ಅಟ್ ದ ಹಾಸ್ಪಿಟಲ್ ಅಂತ ಹೇಳ್ತೀರಾ, ಐ ಆಮ್ ಅಟ್ ದ ಹಾಸ್ಪಿಟಲ್ ಇನ್ ವಾರ್ಡ್ ನಂಬರ್. ಇನ್ ಎಲ್ಲಿ ಯೂಸ್ ಮಾಡ್ತೀವಿ? ಹಾಸ್ಪಿಟಲ್ ಒಳಗಡೆ, ಒಂದು ಪರ್ಟಿಕ್ಯುಲರ್ ಒಳಗಡೆ. ಇವಾಗ ಫಾರ್ ಎಕ್ಸಾಂಪಲ್ ಐ ಆಮ್ ಅಟ್ ಹೋಮ್ ಅಂತ ಹೇಳ್ತೀರಾ. ಹೋಮ್ ಅಂದರೆ ಏನು? ಮನೆಯಲ್ಲಿದ್ದೀನಿ ಅಂತ ಹೇಳ್ತೀರಾ. ಐ ಆಮ್ ಇನ್ ಮೈ ರೂಮ್ ಅಂತ ಇನ್ ಅಂತ ಯೂಸ್ ಮಾಡ್ತೀರಾ. ಸೊ ಮನೆಯಲ್ಲಿ ಒಳಗಡೆ ಒಂದು ಕಿಚನ್ ಅಲ್ಲಿ ಇದ್ದೀನಿ, ಅಥವಾ ನಾನು ಒಂದು ರೂಮಲ್ಲಿದ್ದೀನಿ, ಅಥವಾ ನಾನು ಡೈನಿಂಗ್ ಅಲ್ಲಿದ್ದೀನಿ. ಆ ಥರ ಪರ್ಟಿಕ್ಯುಲರ್ ಒಂದು 4 ವಾಲ್ ಇನ್ಸೈಡ್ ಒಳಗಡೆ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ಇನ್ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಏನು? ಐ ಆಮ್ ಇನ್ ಮೈ ರೂಮ್, ಐ ಆಮ್ ಇನ್ ಮೈ ರೂಮ್. ಇನ್ ಅಂದರೆ ಏನು? ರೂಮ್ ಒಳಗಡೆ ಇರೋದು, ಒಂದು ಕ್ಲೋಸ್ಡ್, ಕಾಂಪ್ಯಾಕ್ಟ್, ಕ್ಲೋಸ್ ಆಗಿದ್ದೀರಲ್ಲ, ಅದು ಒಂದು ಇನ್ ಅಂತ ಯೂಸ್ ಮಾಡ್ತೀರಾ. ಐ ಆಮ್ ಅಟ್ ಆಫೀಸ್, ಅಟ್ ಎಲ್ಲಿ ಯೂಸ್ ಮಾಡ್ತೀರಾ? ಐ ಆಮ್ ಅಟ್ ಆಫೀಸ್. ಆಫೀಸಲ್ಲಿ ಯಾವ ಒಂದು ರೂಮಲ್ಲಿದ್ದೀರಾ ಪರ್ಟಿಕ್ಯುಲರ್ ಅಂತ ಹೇಳಬೇಕಾದ್ರೆ ಐ ಆಮ್ ಅಟ್ ಆಫೀಸ್ ಇನ್ ರೂಮ್ ನಂಬರ್, ಇದು ಪರ್ಟಿಕ್ಯುಲರ್ ರೂಮ್ ನಂಬರ್ 55, ಏನೋ ಆ ಥರ ರೂಮ್ ನಂಬರ್ 40 ಆ ಥರ ಹೇಳ್ತೀರಾ. ಸೊ ರೂಮ್ ನಂಬರ್ ಹೇಳಿ ಪರ್ಟಿಕ್ಯುಲರ್ ಹೇಳ್ತೀರಲ್ವಾ, ಅವಾಗ ಅದಕ್ಕೆ ಇನ್ ಯೂಸ್ ಮಾಡ್ತೀರಾ. ಪ್ರಪೋಸಿಷನ್ಸ್ ಬಗ್ಗೆ ಬಹಳಷ್ಟು ಎಕ್ಸಾಂಪಲ್ಸ್ ನೀವು ಕಲಿಬೇಕು ಅಂತಂದರೆ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಟಚ್ ಮಾಡಿ ಕಂಪ್ಲೀಟ್ ವಿಡಿಯೋ ಪ್ರಪೋಸಿಷನ್ಸ್ ನೋಡ್ಬೋದು. ಟ್ರಿಕ್ಸ್ ಜೊತೆ ನಾನು ಹೇಳ್ಕೊಟ್ಟಿದ್ದೀನಿ.